ವೀಕ್ಷಕ ಬಂಧುಗಳೇ ನಮಸ್ಕಾರ. ನಾವು ಸಾಕಷ್ಟು ಸಾವಯವ ತೋಟಗಳ ಭೇಟಿಯನ್ನು ಮಾಡಿದ್ದೇವೆ ಸ್ನೇಹಿತರೆ. ಒಂದಲ್ಲ ಒಂದು ವೈವಿಧ್ಯತೆ ಒಂದೊಂದು ತೋಟದಲ್ಲಿ ಇರೋದನ್ನು ನಾವು ಗಮನಿಸ್ತಾ ಇದ್ದೇವೆ ಸ್ನೇಹಿತರೆ. ನಾವು ಎಲ್ಲೆಲ್ಲಿ ವಿಶೇಷವಾದಂತಹ ಒಂದು ಭಿನ್ನತೆ ಕಂಡುಬರುತ್ತೋ, ವೈವಿಧ್ಯತೆ ಕಂಡುಬರುತ್ತೋ, ವಿಶೇಷತೆ ಕಂಡುಬರುತ್ತೋ ಆ ಥರ ತೋಟಗಳ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಹಂಚ್ತಾ ಇದ್ದೇನೆ ಸ್ನೇಹಿತರೆ. ಆ ಮಾಹಿತಿಯನ್ನು ಹಂಚೋದು ನನ್ನ ಕೆಲಸ. ಹಾಗಾಗಿ ಇಲ್ಲೊಂದು ವಿಶೇಷವಾದ ತೋಟ ಇದೆ. ಈ ತೋಟ ಬೇರೆ ತೋಟಕ್ಕಿಂತ ಹೇಗೆ ಭಿನ್ನ ಅನ್ನೋದನ್ನು ಆ ಮಾಲೀಕರಿಂದಲೇ ನಾವು ಮಾಹಿತಿ ಪಡೆಯೋಣ. ಉತ್ತಮವಾದ ಸಾವಯವ ಅಡಿಕೆ ತೋಟವನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ ಸಮಗ್ರ ಬೆಳೆಗಳನ್ನು ಬೆಳೀಲಿಕ್ಕೂ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬನ್ನಿ ಸ್ನೇಹಿತರೆ, ಆ ಮಾಲೀಕರಿಂದಲೇ ಏನೇನು ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಹೇಗೆ ಒಂದು ಸಾವಯವ ತೋಟವನ್ನು ಸಮೃದ್ಧವಾಗಿ ಕಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ತಿಳಿಯೋಣ. ಬನ್ನಿ, ನಿಮ್ಮ ಪರಿಚಯ ಮಾಡಿಕೊಡಿ ಫಸ್ಟ್. ನನ್ನ ಹೆಸರು ತಿಪ್ಪೇಶಪ್ಪ ಅಂತ. ನಮ್ಮದು ಸೌತ್ನಹಳ್ಳಿ. ಅಲ್ಲಿಂದ ಬಿಟ್ಬಿಟ್ಟು ನಮ್ಮ ಹೊಲದಲ್ಲೇ ಈ ತಂಬುಡ್ತಳ್ಳಿ ಗೇಟ್ನಲ್ಲಿ ಮನೆ ಕಟ್ಟಿಕೊಂಡು ತೋಟದೊಳೆ 2.25 ಎಕರೆ ತೋಟದಲ್ಲಿ ಅಡಿಕೆನ ಮಾಡ್ಕೊಂಡು ಸಾವಯವದ ಸಾವಯವನೂ ಅಲ್ಲ, ನ್ಯಾಚುರಲ್ ಅಂದ್ರೆ ನಿಸರ್ಗದತ್ತವಾಗಿ ತೋಟನ ಮಾಡಿದ್ದೀನಿ. ಬನ್ನಿ ನೋಡೋಣ. ನೋಡಿ, ಬಿಸಿಲಿಗೆ ಹಿಂದಕ್ಕೆ ಸರ್ಕೊಂಬಿಟ್ರು ನಮ್ಮ ಅವ್ರಿಗೆ ಕಾಸು ಅಕ್ಕರ. ಸರಿ, ಆಗ್ಲಿ. ಶ್ರೀಮತಿಯವ್ರ ಸಾಕಾರ ಹೆಂಗಿದೆ ಅಮ್ಮ? ಮಾತಾಡಿ ಹೋಗಿ ಬರ್ರಿ, ಒಂದು ಮಾತಾಡ್ಬಿಡಿ. ಈಗ ಮಾಡ್ತಾರೆ. ಈಗ ಈ ಸಾವಯವ ಕೃಷಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ ತಿಪ್ಪೇಶಣ್ಣವರು. ಈಗ ನಿಮಗೆ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ. ಈಗ ಇಲ್ಲಿ ಬಂದು ಮನೆ ಕಟ್ಕೊಂಡ್ರೆ ನೆಮ್ಮದಿಯಾಗಿದೆಯಾ? ಊರೊಳಗಿದ್ದಾಗ ಚೆನ್ನಾಗಿತ್ತು? ನೆಮ್ಮದಿಯಾಗಿ ಒಳ್ಳೆ AC ಕಂಡೀಷನ್ ಇದ್ದಂಗಿದೆ ಅಲ್ವಾ? ನಾವು ಟೌನ್ ಒಳಗೆ ಮನೆ ಕಟ್ಕೊಂಡಿದ್ದೀವಲ್ಲ, ಎಷ್ಟು ಫ್ಯಾನ್ ಆಗಲು ರಾತ್ರಿ ಫ್ಯಾನ್ ಓಡಿಸಿದ್ರು ತಂಪಾಗಲ್ದು, AC ಹಾಕೊಂಡ್ರು ತಂಪಾಗಲ್ಲ. ಹಂಗೆ ಆಗೋಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ನೋಡ್ರಿ, ನೀವು ನ್ಯಾಚುರಲ್ AC ಕಂಡೀಷನ್ ನಿಮ್ಮ ಮನೆ ಒಳಗೆ ಕುತ್ಕೊಂಡ್ರು ಒಂಥರ AC ರೂಮಲ್ಲಿ ಕುತ್ಕೊಂಡಂಗೆ ಆಯ್ತು. ಭಾಳ ತುಂಬ ಒಳ್ಳೇದಮ್ಮ. ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ಹೊರಗೆ ಬಂದು. ಆಯಿತು, ನಿಮ್ಮ ತೋಟದ ಒಂದು ವಿಡಿಯೋ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಮಾತಾಡಿಸ್ತೀನಿ. ಸರಿ ತಿಪ್ಪೇಶಣ್ಣರು, ಇದು ಗುಂಪು ಬಾಳೆ ಅಂತ ಸುಮ್ಮನೆ ಗುಂಪು ಬಾಳೆ ಅಂತ ಮಾಡಿದೀವಿ. ದೂರಕ್ಕೆ ಹಾಕಿದೀವಿ. ಇದು ತುಂಬಾ ಈಗ 6 ವರ್ಷದಿಂದಲೂ ಇದರಲ್ಲಿ ಒಂದು ಗೆಡ್ಡೆನ ಬಗ್ದಿಲ್ಲ. ಹೋಗ ಬೇಡ, ಇದರಲ್ಲಿ ಒಂದು ಇದನ್ನು ಬಗ್ದಿಲ್ಲ. ಇದು 6 ವರ್ಷದ ಬಾಳೆ ಬಂದನ್ನೆಲ್ಲ ಕಡು ತೋಟದೊಳಗೆ ಬಿಸಾಕ್ತಿವಿ. ಇದು ಬಟರ್ ಫ್ರೂಟ್ ಅಂತ. ಬಟರ್ ಫ್ರೂಟ್ ಫಸಲು ಬಂದಿದೆ. ಇದು 4ನೇ ವರ್ಷದ ಗಿಡ. ಈ ವರ್ಷ ತುಂಬಾ ಚೆನ್ನಾಗಿ ಬಂದಿದೆ. ಬಹಳ ಚೆನ್ನಾಗಿ ಬಂದಿದೆ. ಅಲ್ಲಿ ನೋಡಿ ದಪ್ಪ ಕಾಯಿಗಳು, ನೋಡಿ ದಪ್ಪ ಕಾಯಿ ಅದು ನೋಡಿ, ಅಲ್ಲಿ ದಪ್ಪ ಕಾಯಿ ಇದೆ. ರೈಟ್. ಬಟರ್ ಫ್ರೂಟ್ ಇದೆ ನಮ್ಮ ತೋಟದಲ್ಲಿ. ನೋಡಿ ಎಷ್ಟು ದಪ್ಪದಿದೆ ರೀ ಅಲ್ಲೆಲ್ಲ. ನೇರ್ಲಿದೆ, ಸಪೋಟ ಇದೆ, ಇದು ಪೇರ್ಲಕಾಯಿ ಇದೆ. ಈಗ ನಿಮಗೆ ಮನೆಗಾಗುವಷ್ಟು ಆಗೋ ಹೇಗೋ ಹಣ್ಣಿನ ಗಿಡಗಳು ಹಾಕ್ಯಂತಾನೇ ಇದೀವಿ. ಕಂಟಿನ್ಯೂಟಿ ಒಂದ್ ತಪ್ಪಿರೋ ಒಂದು ಹಣ್ಣು ಸಿಗ್ತಾರ ನೋಡಿ. ಬಾಳೆ ಈಗ ಬಹಳ ದಿವಸ ಎಷ್ಟು ಚೆನ್ನಾಗಿ ಬಂದಿದೆ, ಮುರಿದು ಬಿಟ್ಟಿದೆ. ಇದು ನೋಡಿ ನ್ಯಾಚುರಲ್ ನ್ಯಾಚುರಲ್. ಅದಕ್ಕಂಡ್ರಿ ಅದ್ರ ಟೇಸ್ಟ್ ಬೇರೆ. ಈಗ ನೋಡಿ, ಈ ಬಿಸಿಲಿಗೆ ಇನ್ನೊಂದು ವೈಜ್ಞಾನಿಕವಾಗಿ ಹೇಳೋದಾದ್ರೆ ಈ ಹೂವಿನ ಗಿಡಗಳು ನೋಡಿ, ಅದು ಬತ್ತಿದೆ. ಅದನ್ನು ನೋಡಿ. ಹೌದು, ಆ ಗಿಡ ಬತ್ತಿದೆ ಅಂದ್ರೆ ಈ ಉಷ್ಣಾಂಶ 30 ಡಿಗ್ರಿ ಗಿಡ ಮರಗಳು ಎಲ್ಲವೂ ಉಸಿರಾಡ್ತವೆ. ಇಷ್ಟೊತ್ತಿನಾಗ ಯಾಕೆ ಬತ್ತವೆ ಅಂದ್ರೆ 30 ಡಿಗ್ರಿ ಉಷ್ಣಾಂಶನ ದಾಟಿದ್ರೆ ಗಿಡ ಮರಗಳು ಪ್ರತಿಯೊಂದು ಉಸಿರಾಟನ ನಿಲ್ಸುತ್ತೆ. 30 ಬಂದಾಗ ಮತ್ತೆ ಅದು ಚೇತರಿಸಿಕೊಂಡು ಉಸಿರಾಟನ ಪ್ರಾರಂಭ ಮಾಡುತ್ತೆ. ಪ್ರತಿಯೊಂದು ಜಾತಿ ಗಿಡ ಇದು ವೈಜ್ಞಾನಿಕವಾಗಿ ಇದು ಬತ್ತಿಬಿಡ್ತವೆ ಗಿಡಗಳು. ನಾವು ಬತ್ತಿಬಿಟ್ಟು ಒಂದು ನೀರು ಕೊಟ್ಟರು ಅದೇನೇನು ಇದಾಗಲ್ಲ. ಇದು ಮಾಹಿತಿ. ನೀವು ತೋಟಕ್ಕೆ ನೀವೇ ವಿಜ್ಞಾನಿಗಳು. ಹೌದು. ಈಗ ತೋಟದೊಳಗ ಭಾಳ ಕಳೆ ಮಾಡಿದ್ದೀನಿ. ಜೂನ್ವರೆಗೂ ನಾನು ಈ ಕಳೆ ಏನು ಮುಟ್ಟಲ್ಲ. ಈಗ ಅದ್ರ ಹಿಂದೆ ಒಂದು ಏನೋ ವಿಜ್ಞಾನ ಅಡಗಿದೆ. ಹೌದು ಅಲ್ವಾ? ಹೌದು. ಅದನ್ನ ಹೇಳ್ರಿ ನಮ್ಮ ವೀಕ್ಷಕರಿಗೆ. ನೆಲ ಹಾರಲೇಬಾರ್ದು. ನೆಲ ನೀರಿಗಿಂತಲೂ ಮೇಯ್ನು ಮಲ್ಚಿಂಗು. ಈ ಹಸಿರು ಹೊದಿಕೆ ಇದೆಯಲ್ಲ, ಈ ಹಸಿರು ಹೊದಿಕೆ ನೀರ್ ಬಿಡದೇ ಇದ್ರು ಈ ನೆಲ ಕಾಯೋದಕ್ಕೆ ಬಿಡಲ್ಲ. ಈ ನೆಲದಲ್ಲಿ ಇರೋಂಥವ ಒಂದು ಕೆಲವೊಂದು ಅಂಶಗಳು ಬಿಸಿಲಿನ ಶಾಖಕ್ಕೆ ಹೊರಗೋಗಲ್ಲ. ಈ ಅಂಶಗಳು ಹೊರಗೋಗದೆ ಇದ್ದಾಗ ನೆಲದಲ್ಲಿ ಹಾಗೆ ಪುಟ ಇರುತ್ತೆ, ಸತ್ವ ಹಾಗೆ ಉಳ್ಕೊಂಡಿರುತ್ತೆ. ನೋಡಿ, ಇದರಲ್ಲಿ ಇರೋದೇ ಇಲ್ಲ. ಎಲ್ಲಿ ಬೀಳುತ್ತೆ ಬಿಸಿಲು? ಖಂಡಿತ ಬಿಸಿಲು ಬೀಳೋದೇ ಇಲ್ಲ, ಹಾಗೆ ಇರುತ್ತೆ.
ಆಮೇಲೆ ಇದೇನಣ್ಣ ಇಲ್ಲಿ ಒಂಥರ ಆನೆ ಇದು ಇದ್ದಂಗಿದೆ ಅಲ್ಲ. ಇದು ಘನಜೀವಾಮೃತವನ್ನ ಮಾಡಿದ್ದೀನಿ ನಾನು. ಓಹೋ, ಉಂಡೆಗಳು ಘನಜೀವಾಮೃತ. ಇದು ಘನಜೀವಾಮೃತ. ಜೀವಾಮೃತ ಈಗ ಬೇಸಿಗೆ ಈಗ ಸ್ಟಾರ್ಟ್ ಮಾಡ್ಬೇಕು. ಈಗ ಸ್ಟಾರ್ಟ್ ಮಾಡ್ತೀನಿ, ಇವಾಗ ಒಯ್ದಿಲ್ಲ. ಈಗೆಲ್ಲ 3-4 ತಿಂಗಳ ಮೇಲಾತು. ಇವನ್ನ ಈಗ ಮಳೆ ಬಂದ ತಕ್ಷಣಕ್ಕೇನೆ ಈಗ ಉಣ್ಬಹುದು. ಈ ಕಳೆ ಹೊಡೆದು ಒಳಗೆ ಓಡಾಡಕ್ ಬರಲ್ಲ, ಹುಳ ಉಪ್ಟಿ ಇರುತ್ತೆ. ಹಾಗೆ ಇರ್ಲಿ ಅಂತ ಇದು ಹೇಗ್ ಮಾಡಿದ್ರಿ? ಇದು ಬಳಸೋದು ಹೇಗೆ? ಇದು ನಮ್ದು ನಾಟಿ ಹಸುವಿನ ಸಗಣಿ. ಒಂದು ಹಸು ಇದೆ, ದಿವಸ ಒಂದು 8 kg ಸಗಣಿ ಇಡಬಹುದು ಬಹುಶಃ. ಓಹೋ, ಅಷ್ಟೇ. ಆ 8 kg ಸಗಣಿನ 2-3 ದಿವಸ ಸಗಣಿ 24-25 kg ಬರೋ ಹಾಗೆ ನಾನು ಅದನ್ನ ಗುಡ್ಡಿಗೆ ಹಾಕ್ತೀನಿ. 3 ದಿವಸಕ್ಕೆ ಗುಡ್ಡಿಗೆ ಹಾಕ್ತೀನಿ ಆ ಸಗಣಿನ. 3 ದಿವಸ ಗುಡ್ಡಿಗೆ ಹಾಕ್ಬಿಟ್ಟು ಅದಕ್ಕೆ ಬೆಲ್ಲ, ದ್ವಿದಳ ಧಾನ್ಯದ ಹಿಟ್ಟು, ಸ್ವಲ್ಪ ಗಂಜಲ, ಒಂದು ಅವಣಕ್ಕೆ ಬರಂಗೆ, ಒಂದು ಅವಣಕ್ಕೆ ಅಂದ್ರೆ ಮುದ್ದೆ ಕಟ್ಟೋ ರೀತಿ ಬರಂಗೆ ಅದನ್ನ ತುಳಿದು ಬಿಟ್ಟು ಎಲ್ಲ ರೊಟ್ಟಿ ಇಟ್ಟು ನಾದ್ಯಂಗೆ ನಾದಿಬಿಟ್ಟು ಅದನ್ನ 3 ದಿವಸ ಹಾಗೆ ಫರ್ಮೆಂಟೇಷನ್ ಆಗಂಗೆ 48 ಗಂಟೆಗಳ ಕಾಲ ಹಾಗೆ ಬಿಡ್ತೀನಿ ಇದನ್ನ. ಹಾಗೆ ಬಿಟ್ಬಿಟ್ಟು 3ನೇ ದಿವಸಕ್ಕೆ 48 ಗಂಟೆ ನಂತರ ಅದನ್ನ ಉಂಡೆ ಮಾಡಿ ಈ ರೀತಿ ನೆರಳಲ್ಲಿ ಒಣಗಿಸ್ತೀನಿ. ಡ್ರೈ ಮಾಡ್ತೀನಿ. ಇದನ್ನ ಒಣಗಿಸ್ಬಿಟ್ಟು ಇದನ್ನ ನೆಂದಾರು ಹಾಕ್ಬೋದು. ಮಳೆ ನೆನಿಬಾರ್ದು, ಇದು ಒಟ್ಟಿ ನೆರಳಲ್ಲೇ ಮುಚ್ಚಿರ್ಬೇಕು. ನೆರಳಲ್ಲಿ ಇರಬೇಕು, ನೆನಿಬಾರ್ದು. ಇದನ್ನ ಗಿಡಗಳಿಗೆ ಒಂದೊಂದು ಉಂಡೆ ಅಂತ ಹಾಕ್ತೀವಿ. ಇದರಲ್ಲಿ ಬಹುಶಃ ಇದರಲ್ಲಿ 2 ತಟ್ಟಿ 50 kg ಸಗಣಿ ಪವರು ಇದು ಒಂದು ಉಂಡೆನಲ್ಲಿದೆ. 2 ತಟ್ಟಿ 50 kg ಸಗಣಿಯ ಪವರು ಇದರಲ್ಲಿದೆ. ಒಂದು ಉಂಡೆನಲ್ಲಿ. ಇದರಲ್ಲಿ ಜೀವ ಕಣಗಳು, ಜೀವಾಂಶಗಳು ಮತ್ತು ಪ್ರೋಟೀನ್ಗಳು ಅದ್ರ ಅಡಕವಾಗಿದ್ದಾವೆ. ನೆರಳಲ್ಲೇ ಇಟ್ಟಾಗ ಅವೆಲ್ಲ ಭೂಮಿಗೆ ಬೀಳೋವರೆಗೂ ಅದರೊಳಗೆ ಒಂದು ನಿದ್ದೆ ಮಾಡ್ತಾ ಇರ್ತಾವ. ಸುಪ್ತ ಸ್ಥಿತಿನಲ್ಲಿ ಹಾಗೆ ಇರ್ತಾವ ಅವು ಆ ಉಂಡೆ ಒಳಗೆ. ಮಳೆ ನೀರು ಬಂತು ಅಂದ್ಬಿಟ್ರೆ ನೆಲಕ್ಕೆ ಬಿತ್ತು ಅಂದ್ರೆ ಆಕ್ಟಿವ್ ಆಗ್ಬಿಡ್ತಾವೆ. ಈ ಭೂಮಿ ತುಂಬಾ ಹರಡ್ಕೊಂಡು ಒಳ್ಳೆ. ಈಗ ಒಂದು ಗಿಡಕ್ಕೆ ಕೊಡ್ತೀರೋ? ಒಂದುಂಡೆ ಒಂದು ಗಿಡ. ಈಗ ಒಟ್ಟಿಗೆ ಗಿಡ ಬಿಟ್ಟು ಇಷ್ಟು ದೂರಕ್ಕಿಟ್ಟು ಒಂದು ಗುದ್ಲಿ ಬಗದಿಡ್ರಿ, ಇಲ್ಲ ಒಳ್ಳೆ ಸೋನೆ ಒಳ್ಳೆ ನೀರು ನೆಂದದ್ದಾಗ ತುಳಿದ್ಬಿಟ್ರೆ ಅದು ಅಷ್ಟಾಗಲಕ್ಕೂ ಹೋಗಿಬಿಡುತ್ತೆ. ಅಷ್ಟೇ ಅದರದ್ದು. ಇವೆಲ್ಲ ಇವೇನೇನೋ ಸ್ವಂತಕ್ಕೆ ಹ್ಯೂಮಸ್ಗಳನ್ನ ಮಾಡಿದೀನಿ. ಏನೋ ಇವು ಹಣ್ಣಲ್ಲಿ ಇದರಲ್ಲಿ ಏನೇನೋ ಮಾಡಿದೀನಿ. ಇದಕ್ಕೆ ಅದೇ ಅದಕ್ಕೆ ಈ ಹೆಸರನ್ನ ಹೇಳಕ್ ಬರಲ್ಲ, ಅದರಲ್ಲಿ ಹೇಳಿದ್ದು ಮರ್ತೋಗಿದೆ. ಇಲ್ಲಿ ಇದು ಗೋನಂದಾಜಲ ಮಾಡಿದೀನಿ. ಇದನ್ನ ಗೋನಂದಾಜಲ ಅದು ನಾಟಿ ಹಸುವಿನ ಕೊನೆಗೆ ಬೀಳುತ್ತಲ್ಲ ಸೆತ್ತೆ ಅಂತ ಕರು ಹಾಕಿದಾಗ ಆ ಸೆತ್ತೆನ ತಗೊಂಬಂದಿನಿ. ಮಾಸ ಅಂತೀವಲ್ಲ, ಆ ಮಾಸ ಅದನ್ನ ತಗೊಂಬಂದ್ಬಿಟ್ಟು ಅದ್ ಎಷ್ಟು ತೂಕ, ಒಂದು ಅಂದಾಜು ತೂಕ ಯಾರು ಇಡಕ್ ಹೋಗ್ತಾರೆ, ಒಂದು 2 kg ಬರ್ಬೋದು. 2 kg ಅಷ್ಟು ಬೆಲ್ಲ, 2 kg ಅಷ್ಟು ಒಂದು ಹಣ್ಣು, ಒಂದು 2 ಲೀಟರ್ನಷ್ಟು ಗಂಜಲ. ಸಾವಯವ ಬೆಲ್ಲನೇ ಆಗ್ಬೇಕು, ಬೇರೆ ಯಾವ್ದನ್ನು ನಾನು ಒಪ್ಪೋದಿಲ್ಲ. ಅದಾದ ಆ ರೀತಿನೇ ಇರ್ಬೇಕು ಮಾಡಿದ್ಮೇಲೆ. ಅದನ್ನ ಹಾಕಿ ಒಂದ್ 2 ತಿಂಗಳು ಅದಕ್ಕೆ ಡಿಕಂಪೋಸರ್ ಹಾಕಿದೀನಿ. ಒಂದ್ 2 ತಿಂಗಳು ಬಿಟ್ರೆ ಹಣ್ಣಿನ ವಾಸನೆ ಬರುತ್ತೆ. ಇದರಲ್ಲಿ ಆಮೇಲೆ ಸಿಹಿ ಮಜ್ಜಿಗೆ ಇದೆ. ಇತ್ತೀಚೆಗೆ ಗೀಬ್ ಸಿಕ್ತು, ಗೀಬ್ನು ಹಾಕಿದೀನಿ ಇದಕ್ಕೆ. ತುಂಬಾ ಚೆನ್ನಾಗಿರುತ್ತೆ ಇದು. 1 ಲೀಟ್ರಲ್ಲಿ ನಮಗಿಂತ ಬಲ್ಲವರು ಯಾರು ನಮ್ಮ ಈ ಯಾವುದು ಘನ ಜೀವಾಮೃತನ ಕೃಪಾಮೃತನ ಮಾಡಿದ್ಮೇಲೆ ವೀರೇಶ್ ಮನಗೂಳಿ ಅವರು ಯಾರು ಹೇಳೋ ಪ್ರಕಾರ 1 ಲೀಟರ್ 1 ಟ್ಯಾಕ್ಟ್ರಿ ಎಷ್ಟು ಈ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಹೇಳ್ತಾರಲ್ಲ 1 ಟ್ಯಾಕ್ಟ್ರಿಗೆ ಸಮ ಅಂತ ನನ್ನ ಅನಿಸಿಕೆ ಕೂಡ. ಯಾಕೆಂದ್ರೆ ನಾನು ಆಗಲೇ 2-3 ಬಾರಿ ಹಾಕಿದ್ದೀನಿ ಇದನ್ನ. ನಿಮ್ಮ ಅನುಭವದ ಮೇಲೆ ಅನುಭವನ ಕೂಡ ನಾನೇ ಹೇಳ್ತೀನಿ. ಇದನ್ನ ಬರೀ ಅವ್ರು ಹೇಳಿರೋದಲ್ಲ, ಎಕ್ಸ್ಪೀರಿಯನ್ಸ್. 1 ಲೀಟರ್ನ ಕೊಟ್ಟದ್ದು 3 ವರ್ಷ ಆದ್ರೂ ಈ ಕಡೆ ಭಾಗದ ಗಿಡ ಹಸಿರು ಕಳ್ಕೊಂಡಿಲ್ಲ. ನೋಡಿ ಇಲ್ಲಿ 3ನೇ ವರ್ಷದಾಗ ಹಾಕಿದ್ದು, ಅಷ್ಟು ಪವರ್ಫುಲ್. ಸುಮ್ಮನೆ ರೈತರು ಗೋನಂದಾಜಲ ಹೌದು ನೋಡಿ. ಇವು ಕೋಕೋ ಗಿಡಗಳನ್ನ ನಾವು ಕೋಕೋ ಹಾಕಿದೀನಿ. ಎಲ್ಲ ಇದೆ ನೋಡಿ. ಅಡಿಕೆ ಗುಳುಗಳು ನಮ್ಮವು ಈ ವರ್ಷ ಸ್ಟಾರ್ಟ್. ಇದರಲ್ಲಿ ಇದು 6ನೇ ವರ್ಷದ ಗಿಡ. ಈ ವರ್ಷ ಸ್ಟಾರ್ಟ್ ಆಗಿದೆ. ಹೋದ ವರ್ಷ ತಗೊಂಡ್ಲಿಲ್ವಾ ಫಸಲು? ಇಲ್ಲ, 1ನೇ ವರ್ಷ ಬಂದಿರಲಿಲ್ಲ. ಇದು ತೋಟದೊಳಗೆ ತೆಂಗಿನ ಗಿಡದೊಳಗೆ ತೆಂಗಿನ ಗಿಡ ಆಗಿರೋದ್ರಿಂದ ಬರಲ್ಲ. ಎತ್ತರವಾಗಿ ಬೆಳಿತಾವೆ. ಎತ್ತರ ಹೋಗ್ಬಿಡಿದೆ. ಈಗ ಚೆನ್ನಾಗಿ ನಿಂತಿದೆಯಲ್ಲ, ಇದು ಚೆನ್ನಾಗಿ ನಿಂತಿದೆ. 1ನೇ ವರ್ಷ ನೋಡಿ. ನಮ್ಮವ್ರ ಹಳ್ಳು ಉದುರ್ತವೆ ಅಂತಿರಲ್ಲ, ಇಂಥ ಬಿಸಿಲಾದ್ರೆ ಎಲ್ಲವ್ರಾಗ ಹೋಗ. ಆದ್ರೆ ಈ ರೀತಿಯ ನ್ಯಾಚುರಲ್ ಆಗಿ ಮಾಡಿದ ಗಿಡದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗಿಂತಲೂ
ಉತ್ಕೃಷ್ಟವಾಗಿ ಬಂದಿದೆ. ಉತ್ಕೃಷ್ಟವಾಗಿ ಇರುತ್ತೆ. ಹಾಂ ಹಾಂ ಇದು ಗ್ಯಾರಂಟಿ. ರೈಟ್ ಬನ್ನಿ ಬನ್ನಿ ಇಲ್ಲಿ. ಆದರೆ ಹೊಲದಲ್ಲಿಗೆ ನೀವು ಈಗ ನೀರು ಬಿಡೋದು ಎಷ್ಟು ದಿವಸಕ್ಕೊಂದ್ಸತಿ? ಈಗ ನಾನು ಬನ್ನಿ ಒಂಥರ ಕುಶನ್ ಮೇಲೆ ನಡೆದಂಗೆ ಆಗ್ತೈತಪ್ಪ ಫೀಲ್. ಅದು ನಿಮ್ಮ ಅನುಭವಕ್ಕೆ ಬರಬೇಕು. ನಾನು 15 ದಿವಸ ಇಲ್ದೇನೆ ಬಿಡಲ್ಲ. ಈಗ ನಾವು ಚಪ್ಪಲಿ ಹಾಕೋಣದ ಬೇಕಿರ್ಲಿಲ್ಲ, ಇದೇನಪ್ಪ ಅಂದ್ರೆ ಕಳೆ ಬೆಳೆದಿದೆಯಲ್ಲ, ಬೆಳೆದಿದೆ ಅಂತೇಳಿ ಹಾಕೋಬೇಕಾಗಿದೆ. 15 ದಿವಸಕ್ಕೆ ಒಂದು ಸಾರಿ ಒಳಗಡೆ ನಾನು ನೀರನ್ನು ಬಿಟ್ಟಿಲ್ಲ. ನೋಡಿ ನಮ್ಮ ನೆಲ ಒಣಗಿದೆ. ಅಲ್ಲ ತಿಪ್ಪೇಶಣ್ಣರೇ, ಹೇಳಿ ಈ ಕಡೆ ತಿರುಗ್ರಿ. ಇಲ್ಲಿ ನೀವೇನಂದ್ರಿ 15 ದಿವಸಕ್ಕೊಂದ್ಸರಿ ನೀರು ಬಿಡೋದು? ಹೌದು. ಈ ಬೇಸಿಗೆಯಲ್ಲಿ? ಈ ಬೇಸಿಗೆನಲ್ಲಿ ಇವತ್ತು ಸ್ಟಾರ್ಟ್ ಮಾಡ್ಬೇಕಾಯ್ತು. ಬನ್ನಿ ತೇವಾಂಶ ನೋಡಿ ನನ್ನ ಇದ್ರಲ್ಲಿ ಇದೆಯೇನೋ. ಅಲ್ಲಣ್ಣ ನೆಲನ ನೋಡಿ ನಿತ್ಯ ನೀರು ಬಿಡ್ತಾರಲ್ಲಣ್ಣ, ಅವ್ರಿಗೆ ಏನು ಹೇಳ್ತೀರಾ? ಭಾಳ ತಪ್ಪು. ಅಯ್ಯೋ ಶಿವನೇ, ನೀರಿನಿಂದ ಉಪಯೋಗನೇ ಇಲ್ಲ. ಕನಿಷ್ಠ ನೀರು ಇರಬೇಕು ಯಾವಾಗಲೂ ಗಿಡಕ್ಕೆ. ಅಣ್ಣ ನೀನೆಷ್ಟು ಈಗ ಒಂದು ಉದಾಹರಣೆ, ನಾವು ನೀರು ಇದೆ ಅಂತ ಹಗಲಲ್ಲಿ ಕುಡಿದ್ರೆ ಕುಡಿಯೋದೆಲ್ಲ ಕುಡಿತೀವಿ ಬಿಡ್ತೀವಿ. ಬಾಯಾರಿಕೆ ಆದಾಗ ನೀರು ಕುಡಿದಾಗ ಸಂತೃಪ್ತಿಗೂ ಶರೀರಕ್ಕಾಗ ಉಲ್ಲಾಸಕ್ಕೂ ಪದೇ ಪದೇ ಕುಡಿಯೋ ಆಗ ಅಂತ ಅನುಭವಕ್ಕೂ ವ್ಯತ್ಯಾಸ ಇದೆ. ಖಂಡಿತ ಇದು ಆಮೇಲೆ ಈ ಗಿಡಗಳಿಗೆ ಪದೇ ಪದೇ ನೀರು ಬಿಟ್ಟು ಅಲ್ಲಿ ತೋರಿಸ್ತಾ ಇದ್ದೆ ಲೀಕೇಜ್ ಆದ ಜಾಗದಾಗ ಗುದ್ಲೆ ಬಗ್ದು. ಈಗ ನಮ್ಮದು ತೋಟ ಈ ಡ್ರಿಪ್ಪು ಜನ ತಿಳ್ಕೊಂಡಿದ್ದಾರೆ, ಬಡ್ಡೆಗೆ ಹೋಗ್ಬೇಕು ಅಂತ. ನಂದ್ರ ಬೇರು ಈಗ ಇಲ್ಲಿದೆ. ಹೌದು. ನೀನೇನು ಇಲ್ಲಿ ಕೊಡೋದು ಬೇಡ, ಬೇಕಾಗಿಲ್ಲ. ಹೌದು. ಆಮೇಲೆ ಕೆಲವ್ರು ಹೊಲ್ದಾಗ ಈಗ ನೋಡಿ, ಕೆಲವ್ರು ಹೊಲ್ದಾಗ ಎಲ್ಲ ಗಿಡನೂ ಒಳಗೆ ತೋರ್ಸಕ್ಕೆ ಇರ್ಲಿ ಸಾಕು. ಇಲ್ಲಿಂದ ಬೇರು ಬಂದಿದಾವಲ್ವಾ? ಹೌದು, ಇಲ್ಲಿಂದ ಬೇರುಗಳು ಬಂದಿದ್ದಾವೆ. ಖಂಡಿತ. ನಮ್ಮವ್ರಾಗ ಇಡೀ ತೋಟದಲ್ಲಿ ಯಾವ ಗಿಡದಾಗ ನನಗೆ ತೋರಿಸ್ಬಿಡು ಮತ್ತೆ ನೋಡೋಣ. ಅಲ್ಲ, ಬೇರು ಇದು ನೆಲದೊಳಗಿಂದ ಬರ್ತವೆ, ಮೇಲಿಂದ ಇಲ್ಲಿಂದ ಬರ್ತಾವಲ್ಲ. ಅದೇ ಅದು ಒಳ್ಳೆ ಪ್ರಶ್ನೆ. ಅದು ಅಲ್ಲ, ಮೇಲ್ಗಡೆ ಬರೋದು ಕೆಲವು ತೋಟದಲ್ಲಿ ಇದಾವೆ. ನೋಡಿದೀರಾ? ನೋಡಿದೀನಿ. ಬೇಕಾದಷ್ಟು ತೋಟದಾಗ ಎಲ್ಲಿ ಬೇರ್ ಕಾಣಲ್ಲ. ಕಾರಣ ಇಷ್ಟೇ, ಯಾವ ತೋಟದಲ್ಲಿ ರಾಸಾಯನಿಕ ಜಾಸ್ತಿ ಆಗಿರುತ್ತೋ, ರಂಜಕ ಯಾವ ತೋಟದಲ್ಲಿ ಜಾಸ್ತಿ ಆಗಿರುತ್ತೋ, ರಂಜಕ ಮಹಾ ಗಡಸು, ಮಹಾ ಅದು ಕತೆ ರೂಪದಲ್ಲಿ ಹೇಳ್ಬೇಕಾಗತ್ತೆ, ಮಹಾ ಮಂದ. ನನ್ನ ಮಗಂದು ಎಲ್ಲಿ ಹಾಕಿರ್ತೀವಿ ಅಲ್ಲೇ ಇರುತ್ತೆ. ಯೂರಿಯಾ ಇದೆಯಲ್ಲ ಮಹಾ ಕಳ್ಳ, ಹೆಂಗೆ ಬೇಕಾದ್ರೂ ನುಸುಳ್ಕೊಂಡು ಹೋಗುತ್ತದು. ಗಾಳಿಗೂ ಹೋಗುತ್ತೆ, ನೀರಿಗೂ ಹೋಗುತ್ತೆ, ಹೇಗೆ ಬೇಕಾದ್ರೂ ಹೋಗುತ್ತೆ. ಈ ರಂಜಕ ಇದೆಯಲ್ಲ ಎಲ್ಲಿ ಬಿಟ್ಟಿರ್ತೀವೋ ಅಲ್ಲೇ ಸ್ತುಪ್ತ ಸ್ಥಿತಿನಲ್ಲಿ ನಿಂತಿರುತ್ತೆ ರಂಜಕ ಗೊಬ್ಬರ. ಸರಿ. ಅದು ನೆಲನ ಹೀಗೆ ಸಿಮೆಂಟ್ ಹಿಡ್ದಂಗೆ ಹಿಡಿಯುತ್ತೆ. ಓಹೋ. ಇಡೀ ಥ್ರೋಟ ಇದನ್ನೇ ಗಟ್ಟಿ ಮಾಡಿಬಿಡುತ್ತೆ. ಅವಾಗ ಏನಾಗುತ್ತೆ, ಬೇರು ಅಲ್ಲಿಂದ ಅಂಶನ ಹೀರ್ಕೊಳ್ಳಕ್ಕೆ ಬಿಡಲ್ಲ. ಇಲ್ಲಿರೋ ಅಂಶನ ಹೀರ್ಕೊಳ್ಳಕ್ಕೆ ಬಿಡಲ್ಲ. ಅದನ್ನ ಕರಗ್ಸಂತ ಶಕ್ತಿ ಇರೋದು ಅಂದ್ರೆ ಜೀವಾಮೃತಕ್ಕೆ ಒಂದಕ್ಕೆ ಆ ಜೀವಾಣುಗಳು ಅದನ್ನ ಬೇರಿಗೆ ಕೊಟ್ಟಾಗ ಅಲ್ಲಿಗೆ ಹೋಗ್ತವೆ. ಆ ಬೇರು ಯಾಕೆ ಮೇಕ್ ಬರ್ತವೆ ಅಂದ್ರೆ ಈ ಅಂಶದಿಂದನೇ ಮೇಕ್ ಬರೋದು. ಸುಲಭವಾಗಿದ್ರೆ ಎಲ್ಲ ಚಾಚಿ ಹೋಗ್ತವೆ. ಇವೆಲ್ಲ ಅನ್ನ ತಿನ್ನ ಬೇರೆ ಏನಲ್ಲ, ಮರ ಬಿಗಿಯಾಗಿ ನಿಂತ್ಕೊಳ್ಳೋ ಬೇರು ಇಲ್ಲಿಂದ ಇಲ್ಲಿ ಬಂದ್ರೆ ಯಾತು ಬಂತು ಅಲ್ವೇ? ಯಾವ ಬೇರಾಗ್ಲಿ ಭೂಮಿ ಒಳಗೆ ಇರಬೇಕು, ಇದ್ರೇನೆ ಚಂದ. ಸತ್ಯ. ಹಾಗೆ ಆ ಗೊಬ್ಬರಗಳು ಇದಾವಲ್ಲ ರಾಸಾಯನಿಕನ ನೋಡಿ ನೀರ್ ಇದೆಯೇನೋ ನೋಡಿ. ನಮ್ದು ನೀರೇ ಬಿಟ್ಟಿಲ್ಲ ಅಂತೀರ, 15 ದಿವಸ ಆಯ್ತು ಅಂತೀರಿ. ನೋಡಿ ನೆಲ ನೋಡಿ. ಹೌದು. ನಮ್ದು ಆಗಲೇ ಕಪ್ಪು ಬಂದು ಹೋಗಿದೆ. ಸಾವಯವ ಹೆಂಗಾಲ ಕಮ್ಮಿ ಅಂದ್ರೆ ನಮ್ಮ ಚಂದ್ರಶೇಖರಣ್ಣವ್ರು ಹೇಳೋದ್ ರೀತಿ ನಂದು 1% ಮುಟ್ಟಿರ್ಬೋದು, ಇಲ್ಲ ದಾಟಿ ಹೋಗಿರ್ಬೋದು. ರೈಟ್. ಇಲ್ಲ, ಭಾಳ ನನಗೆ ಆಶ್ಚರ್ಯ ಅಂದು 15 ದಿವಸ ನೀರಿದೆಯಲ್ಲ ಹಬ್ಬ ಶಿವನೇ. ಆಮೇಲೆ ನೀವು 1 ಎಕರೆಗೆ ಮೇಂಟೈನ್ ಮಾಡೋ ನೀರಲ್ಲಿ ನೀವು ಮಂತರ 10 ಎಕರೆ ಮೇಂಟೈನ್ ಮಾಡ್ತೀವಿ. ನೋಡಿ ನನ್ನ ತೋಟ ಈ ಸಾವಯವ ಆಗಿರೋದ್ರಿಂದ ನನ್ನ ತೋಟ ಬಿಸಿಲಿ ಕಿವಿ ಇಳೆ ಬಿಟ್ಟಿದ್ಯಾನ ನೋಡಿಬಿಡಿ ನೀವೇ ಕಣ್ಣಿಂದ. ಅಲ್ಲ, ಯಾವ ಗರಿನೂ ಕೂಡ ನೇತಾಡ್ತಾ ಇಲ್ಲ. ತೋಟದಲ್ಲಿ ಗರಿ ಹಿಂಗ್ ನೇತಾಡ್ತಿರ್ತವೆ. ಬನ್ನಿ ಆ ಅಪ್ಪಟಾಗಿರ್ತವೆ, ಬಿಸಿಲಿ ಬತ್ತಿರ್ತವೆ. ಹೌದು. ನೋಡಿ ಈಗ 30 ದಾಟಿದೆ ಈ ಬಿಸಿಲಿನ ಶಾಖ. ಎಲ್ಲಾ ಗಿಡಗಳು ಬತ್ತಬೇಕು, ನಂದಷ್ಟು ಬತ್ತಿಲ್ಲ. ಹೌದು. ಖಂಡಿತ ಬತ್ತಿಲ್ಲ. ಇಂಥ ಬಿಸಿಲಿಗೆ ಜಾಯಿಕಾಯಿ ಕೋಕೋ ಗಿಡಗಳನ್ನ ಹಾಕಿದ್ದೆ. 120 ಜಾಯಿಕಾಯಿ ಗಿಡದಲ್ಲಿ. ಇದರಲ್ಲಿ ಈ ಬಿಸಿಲಿಗೆ ಅದು ನನ್ನ ಮಗನ ತಡಿಯಲ್ಲ. ಬಿಸಿಲಿಗೆ ಎಷ್ಟೋಗಿದಾವೋ ಗೊತ್ತಿಲ್ಲ. ಈಗ ಅಚ್ಚುಕಟ್ಟು ಮಾಡಿ ಮೇಲೆ ನೋಡಿ ಮತ್ತೆ ತರಬೇಕು. ಅದಕ್ಕೆ ಇನ್ನೊಂದು ಪ್ಲಾನ್. ನೀವು ಇದಾವ ತಾನೆ ನಿಮ್ಮ ಹತ್ರ? ಇದಾವೆ. ಆದ್ರೆ ಇನ್ನೊಬ್ರನ್ನ ಕೇಳಿದೆ, ಒಂದು ಉಳ್ಕೊಂಡಿಲ್ಲ ಅಂದ್ರು. ಎಲ್ಲ ನಂದ್ರಾಗ ಇದಾವೆ. ಉಳ್ಕೊಂಡಿಲ್ಲ ಅಂದ್ರು. 120 ಇದೆ ಅಲ್ಲಿ ಕೋಕೋನ. ಅದು ಇಲ್ಲಿ ಅದು ಕೋಕೋ ಇಲ್ಲೆಲ್ಲೇ ಐತಿ, ಬರ್ರಿ ತೋರಿಸ್ತೀನಿ. ಆ ಕಡೆ ಚೆನ್ನಾಗಿದಾವೆ, ಬರ್ರಿ ತೋರಿಸ್ತೀನಿ. ಆ ತೋಟದಲ್ಲಿ ಇಲ್ಲಿ ಇದು ನೋಡಿ, ಇಲ್ಲಿ ಜಾಯಿಕಾಯಿ ಗಿಡ. ಈ ಗಿಡನ ಈಗ ತಂದ್ರೆ ಈಗ ಒಂದು 50 ಸಸಿ ತರ್ತೀನಿ. ಈಗ 50 ಸಸಿ ತಂದ್ರೆ
ಬಿಸಿಲಿಗೆಲ್ಲ ಈ ಗಿಡ. ಆದ್ರೂ ನಮ್ಮ ನೇಚರ್ ಬೆಳಿಬೇಕು ಅಂದ್ರೆ ಈ ಸರಿ ಸಸಿ ತಂದ್ರೆ ಖಂಡಿತ ನಾನು 5 kg ಬ್ಯಾಗ್ ಮಾಡಿ 1 ವರ್ಷ ನನ್ನ ಹೊಲದಲ್ಲಿ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕು. ಬೇರೆದ ಇಷ್ಟು ದೊಡ್ಡ ಬ್ಯಾಗ್ ಅಲ್ಲಿ ಇಟ್ಬಿಟ್ಟು ಅದನ್ನ 1 ವರ್ಷ ಕಾಪಾಡಿ ನೆಕ್ಸ್ಟ್ ಹಾಕೋದು ಅಂತ ತೀರ್ಮಾನ. ಅವಾಗ ನಮ್ಮ ವೆದರ್ಗೆ ಹೊಂದ್ಕೊಂಡಿರುತ್ತೆ. ಈಗ ನಾವು ಅಲ್ಲಿಂದ ತಂದವು ಹಾಕಿದವು 1 ವರ್ಷ ಬೇಕು ಸುಧಾರಿಸ್ಕೊಳ್ಳೋದಕ್ಕೆ. ರೈಟ್. 1 ವರ್ಷ ತೋಟ ತುಂಬಾ ಸುತ್ತರದು ಆ ಗಿಡನ ಬೆಳೆಸೋದ್ಕಿಂತಲ್ವೇ ಒಂದೊತ್ರ ಎಲ್ಲ ಗೊಬ್ಬರನು ಅದ ಮಾಡಿ ಮಣ್ಣಿ ತುಂಬಿ ಒಂದು ಪ್ಯಾಕೆಟ್ಗೆ ಆಗಿಟ್ಟು ಇಷ್ಟೇ ಆಗಲದರಲ್ಲಿ ಮನೆ ಹತ್ರ ನೋಡ್ಕೋಬಹುದು. ಎಷ್ಟು ಸಸಿ ತತ್ತೀವೋ ಅಷ್ಟು ಸಸಿನು. ಸುಮ್ಮನೆ ಇಲ್ಲೊಂದು ಹಾಕಿ ತೋಟದ ಕಸ್ತಾಗ ಹೋಗು ಇತ್ಲಾಗ ಹೋಗು ಇದು ಒಳ್ಳೇದಲ್ಲ. ತಂದು ಹಾಕ್ಯಂಡರು 5 kg 10 kg ಬ್ಯಾಗಿ ಮಣ್ಣು ತುಂಬಿಕೊಂಡು ಬೆಳೆಸಿ ನಮ್ಮ ತೋಟಕ್ಕೆ ಹಾಕೊಂಡು ನಮ್ಮ ವೆದರ್ಗೆ ಅಡ್ಜಸ್ಟ್ ಆಗಿರುತ್ತೆ. ಖಂಡಿತ ನೋಡಿ. ರೈಟ್. ಅದನ್ನು ಮಾಡಬೇಕು. ನೋಡಿ ಇಲ್ಲಿ ವಿಪರೀತ ಬಿಸಿಲು ಬೀಳೋ ಜಾಗ. ಈ ತೋಟನ ನೋಡಿ ಗಿಡಗಳು ಏನಾರು ಇದಾವನು. ಇದೇ ನ್ಯಾಚುರಲ್. ಇದು ಈ ವರ್ಷ ಇನ್ನು ಒಂಬಳೆ ಹೊಡಿತಾ ಇರೋದು. ಇದಕ್ಕೆ ಶಕ್ತಿ ಕಡಿಮೆ ಇದೆ. ತೆಂಗಿನ ಗಿಡ ಇದೆ, ಎಲ್ಲ ಇದೆ. ಇದಕ್ಕೆ ಅದ್ರೀಚ್ ಅದೇ ಬರಬೇಕು. ನಾವ್ ಯಾವ್ದು ನ್ಯೂಟ್ರಿಯೆಂಟ್ಸ್ ಕೊಡಲ್ಲ, ಯಾವ್ದು ಕೊಡೋದು ಇಲ್ಲ. ಈಗ ನೀವು ಗೊಬ್ಬರ ಯಾವ್ದು ಕೊಡ್ತಾ ಇದ್ದೀರಾ? ಇವತ್ತಿನ ಡೇಟ್ಗೂ ಗೊಬ್ಬರ ಯಾವುದೇ ರಾಸಾಯನಿಕ ಗೊಬ್ಬರನ ಕೊಟ್ಟಿಲ್ಲ, ಕೊಡೋದು ಇಲ್ಲ, ಕಳೆನಾಶಕ ಇಲ್ಲ. ಈಗ ಎಷ್ಟು ಹತ್ರಕ್ಕೆ ಬೆಳೆದೈತಿ ಅದು ಎಷ್ಟು ಹತ್ರಕ್ಕೆ ಬೆಳೀಲಿ. ಈಗ ಮಳೆ ಬಂದ ಕ್ಷಣಕ್ಕೆ ಇದನ್ನೆಲ್ಲ ಕಟ್ ಮಾಡ್ತೀನಿ. ವೀಡ್ ಕಟ್ ಮಾಡಿ ಕೈ ಬಿಟ್ಬಿಡ್ತೀವಿ. ನಾವು ಒಂದೀಗ ನೋಡಿ ಒಂದು ಗರೆ ತೆಗ್ದಾಕಲ್ಲ, ಒಂದು ಮೊಟ್ಟೆ ತೆಗ್ದಾಕಲ್ಲ, ಎಲ್ಲ ಹಾಗೆ ಬಿದ್ದ. ದನಿ ಗೊಬ್ಬರ ಕೊಟ್ಟೆ ಇಲ್ವಲ್ಲ. ದನಿ ಗೊಬ್ಬರ ಲೆಕ್ಕ ತಗೊಂಡ್ರೆ ಒಂದು ಲೋಡಿಗೆ ಇವತ್ತು 10,000 ರೂಪಾಯಿ ಎಲ್ಲ ಅದು ಸೇರಿ. ಅಲ್ಲಣ್ಣ, ಈಗ ನಿಮ್ ಕೆಮಿಕಲ್ ಗೊಬ್ಬರವೂ ಇಲ್ಲ, ದನಿನ ಗೊಬ್ಬರನೂ ಇಲ್ಲ. ಇದು ಸತ್ಯ. ಎಲ್ಲಾರು ನೋಡಿದಾರೆ ಹಾಗೆ ಅಂತಾರೆ. ನಾವೇನ್ ಮಾಡೋಣ? ಈಗ ಯಾವ್ದು ಇಲ್ಲ, ಬರೀ ಜೀವಾಮೃತ ಘನಜೀವಾಮೃತ ಒಂದು ಹಸು ಸಾಕು, ನಾಟಿ ಹದ್ದು. ನಾಟಿ ಹಸು ಸುಮ್ಮನೆ ಯಾಕೆ? ಒಂದು ಈಗ ಅದನ್ನ ಕಾಡಸಿದ್ದೇಶ್ವರ ಸ್ವಾಮಿಗಳ ಪರಮ ಶಿಷ್ಯ ಬಿಡ್ರಿ, ಅವ್ರು ಹೇಳಿರೋದು ಒಂದ್ ಹಸು ಇದ್ರು 30 ಎಕರೆ ಮೇಂಟೈನ್ ಮಾಡ್ಬೋದು. ಒಂದ್ ಹಸುನಲ್ಲಿ ಈಗ ಮೇಂಟೈನ್ ಮಾಡ್ತಾ ಇದೀನಿ ನಾನು. ಹಸು ತೋರಿಸ್ತೀನಿ ನಾನು. ಒಂದ್ ಹಸು ಇದಷ್ಟಕ್ಕೂ ಮೇಂಟೈನ್ ಮಾಡ್ತಾ ಇತ್ತು ನಂದು 2.25 ಎಕರೆ ತೋಟನ. ಒಂದೇ ಹಸು. ಆಮೇಲೆ ಒಂದು ಲೋಡ್ ಗೊಬ್ಬರ ಇವತ್ತು 10,000 ಬಡಿತೈತಿ. 10 ಆಗುತ್ತೆ 11,000 ಬಡಿತೈತಿ ಆಗುತ್ತೆ. ಇದಕ್ಕೆ 1 ಎಕರೆ ಕಮ್ಮಿ ಅಂದ್ರೂ 5 ಲೋಡ್ ಗೊಬ್ಬರ ಬೇಕು. 10,000 ಅಂತ 50,000 ಎಷ್ಟಾಗತ್ತೆ? ಖಂಡಿತ 50,000 ರೂಪಾಯಿ ಗೊಬ್ಬರ. ಇದಷ್ಟಕ್ಕೂ 2.25 ಎಕರೆಗೆ 15 ಲೋಡ್ ಗೊಬ್ಬರ ಬೇಕು. 1.5 ಲಕ್ಷ ಹೋಗುತ್ತೆ. ಇಲ್ಲಿ ನನ್ನ ಒಂದು ಹಸಿಗೆ ಖರ್ಚಾಗಿರೋದು 15,000 ಹುಲ್ಲು, ಒಣಹುಲ್ಲು. ಬೇಸಿಗೆ ಕೊಂಡಾಕೊಂಡಿದ್ದೀನಿ 15,000 ಹುಲ್ಲು. ಮನೆಗೆ ಪರಮಾಮೃತವಾದಂತ ಒಂದು ಹಾಲು, ಮೊಸರು, ಐನ ಎಲ್ಲ ಸಂಪೂರ್ಣವಾಗಿ ಸಿಗುತ್ತೆ. ನಾವು ಹುಲ್ಲಿನಲ್ಲಿ ಸಗಣಿ ಮಾಡಕ್ ಬರಲ್ಲ. ಹುಲ್ಲನ್ನ ದನ ತಿನ್ಬೇಕು, ತಿಂದ್ರೆ ಸಗಣಿ ಆಗೋದು. ನಿಂದು ಯಾವ್ದು ಲಾಸೇ ಇಲ್ಲ. 15 ಅಲ್ಲ, ನೀನು 10 ಹೊಸ ಕಟ್ಕೊಂಡ್ರು 15 75 75-80 ಲಕ್ಷ 1.5 ಲಕ್ಷದ ಹುಲ್ನೇ ತಂದಾಕ ನೀನು. 1.5 ಲಕ್ಷದ ಗೊಬ್ಬರಕ್ಕಿಂತಲೂ ಜಾಸ್ತಿ ಸಿಗುತ್ತೆ. 3 ಲಕ್ಷ ಸಿಗುತ್ತೆ. ಹಸಿನ ಬಗ್ಗೆ ಜನ ತಪ್ಪು ತಿಳ್ಕೊಂಡಿದ್ರೆ ಬಹಳ ಹುಲ್ಲು ಎಲ್ಲಿ ತಂದಾಕೋದು ಅಂತ. ಅದು ತಪ್ಪು ತಿಳುವಳಿಕೆ. ಸುಪೀರಿಯರ್ 15,000ದಾಗ 1.5 ಲಕ್ಷದ ಗೊಬ್ಬರ ಎಲ್ಲಿ, 15,000 ಹಾಕ್ತಾರೋ ಮೇವೆಲ್ಲಿ ಮತ್ತೆ ಅಲ್ವಾ? ಖಂಡಿತ. ಬನ್ನಿ. ಈ ಕೋಕೋ ಮಾತ್ರ ಬಹಳ ಚೆನ್ನಾಗಿದ್ದಾವೆ ಕಣ್ರಿ. ಇದಾವೆ ನೋಡ್ರಿ, ಇವೆಲ್ಲ ಒಂದ್ ಲೈನ್ಗೆ ಎಲ್ಲ ಕ್ಲೀನ್ ಕಾಣ್ತಿದಾವೆ. ಇಲ್ಲಿ ಕೆಟ್ಟದವೆ, ಒಳಗೆ ಒಂದೊಂದು ಹೋಗಿದಾವೆ. ಸರಿ ಎಲ್ಲ ತಂದು ಹಾಕ್ಬೇಕು. ಇವಲ್ಲವ ನಾನು ಏನ್ ಮಾಡಿದೀನಿ, ಇದಕ್ಕೆ ನೆರಳು ಬೇಕಾಗಿತ್ತು, ನಾನು ನೆರಳು ಮಾಡಿಲ್ಲ. ಈಗ ಬಿಸಿಲಲ್ಲಿದ್ದು ಈ ನೆರಳಲ್ಲಿ ಬರುತ್ತೆ. ಕಣ್ಣಿಟ್ಟು ನೋಡ್ತಾ ಇರ್ತೀನಿ ಏನಾಗಬಹುದು ಇದು ಅಂತ. ನೆರಳು ಮಾಡಿಲ್ಲ. ಅದು ನನ್ನ ವೆದರ್ಗೆ 1 ವರ್ಷ ಲೇಟಾಗಿ ಬರಲ್ಲ. ಅದು ನನ್ನ ವೆದರ್ಗೆ ನನ್ನ ಇದಕ್ಕೆ ಬರಬೇಕು. ಬರ್ಲಲ್ಲ ಅಂತಂದಾಗ ಆಮೇಲೆ ನೋಡೋಣ, ಅದು ಬೇರೆ ತರದ್ದು.